ಔज़್ ಬಿಲ್ಲಾಹಿ ಮಿನಶ್ ಶೈತಾನಿ ರಜೀಮ್ ಬಿಸ್ಮಿಲ್ಲಾಹ್ ರಹಮಾನ್ ರಹೀಮ್. ನಾನು ಹಕೀಮ್ ಉಬೇದುಲ್ಲಾ ಯೋಗ ಗುರ. ಅಣ್ಣ ತಮ್ಮಂದರೇ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ಕೊನೆ ಪರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಆರೋಗ್ಯಗೆ ಉಳಿಸ್ಕೊಳ್ಳಿ, ರೋಗ ಹಿಡಿಯೋ ಮೊದಲು. ರೋಗ ಹಿಡಿಬಿಟ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಪ್ರಾಣನೂ ಕಳ್ಕೊಳ್ಬೇಕು. ರೋಗ ಹಿಡಿಯೋಗೆ ಕೊಡಬೇಡಿ ಅಂದರು. ರೋಗ ಹಿಡಿಬಾರ್ದಂದ್ರೆ ಕುಲೋಂಜಿಯ ಕರೆ ಬೀಜ ನಿಮ್ಮ ಮೇಲೆ ಕಡ್ಡಾಯ ಮಾಡಿ, ಅಂದರೆ ನಿಮ್ಮ ಹ್ಯಾಬಿಟ್ನಲ್ಲಿ ಇಟ್ಕೊಳ್ಳಿ. ಮರಣ ಒಂದು ಬಿಟ್ಟು ಎಲ್ಲ ರೋಗಕ್ಕೆ ಗುಣ ಉಂಟು. ಅಣ್ಣ ತಮ್ಮಂದರೆ, 1400 ವರ್ಷ ಮುಂಚೆ ಹೇಳಿದ್ದು ಇವತ್ತು ಲಕ್ಷಾಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ, ಲಕ್ಷಾಂತ ಹಕೀಮ್ಗಳು ಹೇಳ್ತಾ ಇದ್ದಾರೆ. ಅಣ್ಣ ತಮ್ಮಂದರೆ, ಕರ್ಜೀರಿಗೆ ಹಬ್ಬತ್ತು ಸೌದಾ, ಅದಕ್ಕೆ ಇಂಗ್ಲೀಷ್ನಲ್ಲಿ ಬ್ಲ್ಯಾಕ್ ಶೀಟ್ ಅಂತಾರೆ. ಪ್ರತಿ ತಿಂಗಳು ಒಂದು ಅರ್ಧ ಕೆಜಿ ಕರ್ಜೀರಿಗೆ ತಗೊಳ್ಬೇಕು, 1 kg ಅರ್ಜುನ್ ಚಿಪ್ಪೆ ತಗೊಳ್ಬೇಕು, ಒಂದು ಅರ್ಧ ಕೆಜಿ ಚಕ್ಕೆ, ಲವಂಗ ಚಕ್ಕೆ, ಗರಂ ಮಸಾಲ, ಅರ್ಧ ಕೆಜಿ ದಾಲ್ಚೀನಿ ಚಕ್ಕೆ ತಗೊಳ್ಬೇಕು, 100 ಗ್ರಾಮ್ ಲವಂಗ, 100 ಗ್ರಾಮು ಕರೆಮೆಣಸು, 100 ಗ್ರಾಮ್ ಶುಂಠಿ, 100 ಗ್ರಾಮ್ ಅರಿಶಿನ, ಒಂದು 5 ಗ್ರಾಮು ಹಿಂಗು, 10 ಗ್ರಾಮ್ ಕರೆ ಉಪ್ಪು, 100 ಗ್ರಾಮ್ ಜೀರಿಗೆ, 100 ಗ್ರಾಮ್ ಓಮ, 100 ಗ್ರಾಮ್ ಬಡಸೊಂಪು. ಇದೆಲ್ಲ ಪುಡಿ ಮಾಡಿ ಇಟ್ಕೊಳ್ಬೇಕು. ಇಟ್ಕೊಂಡು ಅದೇ ನೀರು ಕುಡಿಬೇಕು. 1-2 ಲೀಟರ್ ನೀರಿನಲ್ಲಿ ಹಾಕಬೇಕು. 1 ಚಮಚ, ಒಂದು 4 ಎಲೆ ಹಾಕಬೇಕು. ಯಾವುದು ಎಲೆ ಹಾಕಬೇಕು? ಪೇರ್ಲೆ ಹಣ್ಣು ಎಲೆ, ಒಂದು ದಿವಸ ಮಾವಿನ ಹಣ್ಣು ಎಲೆ, ಒಂದು ದಿವಸ ನೇರಳೆ ಹಣ್ಣು ಎಲೆ. ಇದು ಹಾಕಿ ಕುದಿಸಿ ಅದೇ ನೀರು ಕುಡಿಬೇಕು. ಎಲ್ಲ ಎಲೆ ಇಟ್ಕೊಂಡು ಒಂದು ಕೈ ಅಷ್ಟು ಹಾಕಬೇಕು. 2 ಲೀಟರ್ ನೀರಿಗೆ ಕುದಿಸ್ಬೇಕು, ಅದೇ ನೀರು ಕುಡಿಬೇಕು. ಹಂಗೆ ಕುಡಿತಾ ಇದ್ರೆ ನಿಮಗೆ ಯಾವುದು ರೋಗ ಹಿಡಿಯೋದಿಲ್ಲ, ಯಾವಾಗಲೂ ಆರೋಗ್ಯನಲ್ಲಿ ಇರ್ಬೋದು. ಅದೆಲ್ಲ ಹಾಕಿನೇ ಇದು ಮಾಡೋದು. ಕರ್ಜೀರಿಗೆನಿಂದ 100 ಗಿಡಮೂಲಿಕೆ ಹಾಕಿ ಕರ್ಜೀರಿಗೆ ಕಷಾಯ, ಇದು ಎಲ್ಲ ರೋಗಗೆ ಸಫಾಯ. ಇದು ಕುಡಿತಾ ಇದ್ರೆ ನಿಮಗೆ ಯಾವುದು ರೋಗ ಹಿಡಿಯೋದಿಲ್ಲ, ನಿಮ್ಮ ರಕ್ತ ಕ್ಲೀನ್ ಇರ್ತಿದ್ದೆ. 18 ವರ್ಷದಿಂದ ಕುಡಿತಾ ಇದ್ದೀನಿ ನಾನು. ಅಣ್ಣ ತಮ್ಮಂದರೆ, ಇಂಗ್ಲೀಷ್ ಗೋಲಿ ಇಂಗ್ಲೀಷ್ ಟ್ಯಾಬ್ಲೆಟ್ ತಿಂದು ಕಿಡ್ನಿ, ಲಿವರು, ಹಾರ್ಟು ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಡಾಕ್ಟರ್ ಸುಧೀರ್ ನನಗೆ ಸಾಯೋಗೆ 8 ದಿವಸ ಸಮಯ ಕೊಟ್ಬಿಟ್ಟಿದ್ರು. ಆವಾಗನಿಂದ ಚಾಲು ಮಾಡಿದ್ದು. ಡೈಲಿ 1 ಬಾಟಲ್ ಕುಡಿತೀನಿ. 60 ವರ್ಷದಲ್ಲಿ 90 ವರ್ಷ ಮುತ್ಕಾಗಿದೆ ನಾನು. 2 ಮಕ್ಕಳು ಎತ್ಕೊಂಡು ಹೋಗಿ ಸಂಡಾಸ್ನಲ್ಲಿ ಕುಂದಿರಿಸಿ ಎತ್ಕೊಂಡು ಬರ್ತಾ ಇದ್ರು. ಈಗ 86 ವರ್ಷಗೆ ತಿರ್ಗಾ ಹೆಂಗ್ ಮಾಡಿ ಕುಂದಿಸ್ತಾ ದೇವನು. 20 ವರ್ಷ ಆಯಿತು. ಹಾಸ್ಪಿಟ್ಲಿಗೆ ಎಲ್ಲ ತಲ್ಲಾಕ್ ಕೊಟ್ಟು, ಡಾಕ್ಟರ್ಗೆ, ಹಾಸ್ಪಿಟ್ಲಿಗೆ, ಇಂಜೆಕ್ಷನ್ನು, ಟ್ಯಾಬ್ಲೆಟು ಎಲ್ಲದಕ್ಕೆ ತಲ್ಲಾಕು. ಅಣ್ಣ ತಮ್ಮಂದರೆ, ಇದು ರೋಗ ಇರೋರು ಕುಡಿಬೋದು, ಆರೋಗ್ಯದಲ್ಲಿ ಇರೋರು ಕುಡಿಬೋದು. ಆರೋಗ್ಯ ಇರೋರು 4 ದಿವಸ ಕುಡಿಬೇಕು, 4 ದಿವಸ ಬಿಡಬೇಕು. ರೋಗ ಇದ್ರೆ 1 ತಿಂಗಳು 5 ಬಾಟಲ್ ಕುಡಿಬೇಕು. ಅಣ್ಣ ತಮ್ಮಂದರೆ, ಎಂಥ ರೋಗ ಇದ್ರೂ ಬುಡಾನಿಂದ ಗುಣ ಆಗುತ್ತೆ. ಹಳೆ ರೋಗ ಇದ್ರೆ 5 ವರ್ಷ 10 ವರ್ಷ ಅದು 4 ತಿಂಗಳು ಕುಡಿಬೇಕು. ಎಂಥ ರೋಗ ಇದ್ರೆ ಗುಣ. ಆಮೇಲೆ ಕಿಡ್ನಿ ಪೇಷಂಟ್ ಇದ್ರೆ, ಡಯಾಲಿಸ್ ಮಾಡ್ತಾ ಇದ್ರೆ, ಇಲ್ಲ ಡಯಾಲಿಸ್ ಮಾಡಬೇಕಂತ ಡಾಕ್ಟರ್ ಹೇಳಿದ್ದಾರೆ, ಅವ್ರಿಗೆ ಡೈಲಿ 1 ಬಾಟ್ಲು, ಅರ್ಧ ಗಂಟೆಗೆ 1 ಗುಟ್ಟು, 1 ಗುಟ್ಟು ಇದು ಕುಡಿಬೇಕು, 1 ಗುಟ್ಟು ಆ ಎಲೆ ನೀರು ಕುಡಿಬೇಕು, 1 ಗುಟ್ಟು ಇದು ಕುಡಿಬೇಕು, 1 ಗುಟ್ಟು ಎಲೆ ನೀರು ಕುಡಿಬೇಕು. ಅಣ್ಣ ತಮ್ಮಂದರೆ, ಹಂಗೆ ಮಾಡಿಕೊಂಡ್ರೆ ಫಸ್ಟು ತಿಂಗಳಿನಲ್ಲಿ 30 ಬಾಟ್ಲು, 2ನೇ ತಿಂಗಳಿನಲ್ಲಿ 20 ಬಾಟ್ಲು, 3ನೇ ತಿಂಗಳಿಗೆ 10 ಬಾಟ್ಲು, 4ನೇ ತಿಂಗಳಿಗೆ 5 ಬಾಟ್ಲು. ಕಿಡ್ನಿ ರೀಕಂಡೀಷನ್ ಆಗಿಬಿಡ್ತಿದೆ. ಕ್ಯಾನ್ಸರ್ ಅವರು ಕಿಡ್ನಿ ಅವ್ರಿಗೆ
ಅಣ್ಣ ತಮ್ಮಂದರೆ, ಇನ್ಶಾಲ್ಲ ಇದು ಸಿಗ್ಬೇಕಂದ್ರೆ ಬರೀ ಶಿವಮೊಗ್ಗನಲ್ಲಿನೇ ನನ್ನ ಹತ್ರನೇ ಇರೋದು. ನನಗೆ ಸಿಗ್ಬೇಕಂದ್ರೆ 1 ತಾರೀಕಿನಿಂದ 20 ತಾರೀಕುವರೆಗೂ ಇರ್ತೀನಿ. ಕರ್ನಾಟಕ, ಶಿವಮೊಗ್ಗ, RML ನಗರ್, ಮಸ್ಜಿದ್ ಫುರ್ಖಾನ್ ಮುಂದೆ. ಈ ಕಡೆ ಮಿಲನ್ ಕಲ್ಯಾಣ ಮಂಡಪ ಉಂಟು, ಈ ಕಡೆ ಮಸ್ಜಿದ್ ಫುರ್ಖಾನ್ ಮಸ್ಜಿದ್ ಉಂಟು. ಸೆಂಟರ್ನಲ್ಲಿ ನನ್ನ ಮನೆ ಇದೆ. ಬನ್ನಿ, ತಿಳುವಳಿಕೆ ಮಾಡಿರಿ, ಕಲೀರಿ, ಕಲಿತಾ ಇರಿ, ಇನ್ನೊಬ್ಬರಿಗೆ ಕಲಿಸ್ಕೊಡ್ತಾ ಇರಿ, ತಿಳಿತಾ ಇರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಿ. ಇಲ್ಲಿ ಇರೋ ಗಂಟ ಜಯ, ಸತ್ತೋಗ್ಬಿಟ್ರೆ ವಿಜಯ್. ಅಣ್ಣ ತಮ್ಮಂದರೆ, ಅದಕ್ಕೆ ಬಂದು ಕಲೀರಿ, ಕಲೀರಿ, ತಿಳಿಯಿರಿ. ಇದಕ್ಕೆ ಸರ್ವಶಕ್ತಿ ದೇವನ್ ಯಾರು? ನಮಗೆ ಪ್ರಪಂಚನಲ್ಲಿ ಕಳಿಸಿರೋದು ಪ್ರಭು ಪರಮಾತ್ಮ ಯಾರು? ನಾವು ಎಲ್ಲಿಂದ ಬಂದಿದ್ದೀವಿ? ನಾವು ಯಾಕೆ ಬಂದಿದ್ದೀವಿ? ನಾವು ಯಾವ ರೀತಿ ಬಾಳ್ಬೇಕು, ಕಲಿಬೇಕು. ಅದಕ್ಕೆ ದೇವನ್ ಹೇಳ್ತಾನೆ ಕೊನೆ ಗ್ರಂಥ ಕುರಾನ್ನಲ್ಲಿ, ಕಮಾ ಅರ್ಸಲ್ನಾ ಫೀಕುಂ ರಸೂಲಂ ಮಿನ್ಕುಂ. ಜನರೇ, ನಿಮ್ಮಿಂದಾನೆ ಆರಿಸಿ ಒಂದು ರಸೂಲ್ಗೆ ಕಳಿಸ್ತಾ ಇದ್ದೀನಿ. ಆ ರಸೂಲ್ ಕೆಲಸ ಏನು? ಯತ್ಲು ಅಲೇಕುಂ ಆಯಾತಿನ, ದೇವರ ಶ್ಲೋಕ ಬಿಡಿಸಿ ಬಿಡಿಸಿ ನಿಮಗೆ ತಿಳಿಸ್ತಾರೆ. ವಯುಜಕ್ಕೀಕುಂ, ನಿಮ್ಮ ಜಹಾಲತ್ಗಳಿಗೆ ಕ್ಲೀನ್ ಮಾಡ್ತಾರೆ. ಜಹಾಲತ್ ಅಂದ್ರೆ ಏನು? ಬಟ್ಟೆ ಗಲೀಜಾಗ್ಬಿಟ್ರೆ, ಮೈ ಗಲೀಜಾಗ್ಬಿಟ್ರೆ ಸೋಪು ಮತ್ತು ನೀರು ತಗೊಂಡು ಕ್ಲೀನ್ ಮಾಡ್ಕೊಳ್ತೀವಿ ನಾವು. ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆ ಹುಳ ಬಿಡ್ತೈತೆ. ಹುಳ ಬಿದ್ದಿದ ಮೇಲೆ ಗಜ್ಜಿ ರೋಗ ಬರ್ತೈತೆ. ಗಜ್ಜಿ ರೋಗ ಬಂದರೆ ಸಪ್ಟಿಕ್ ಆಗಿ ಸಾಯ್ತೀವಿ. ಅದಕ್ಕೆ ಯಾವಾಗಲೂ ಮನುಷ್ಯ ಕ್ಲೀನ್ ಇರಬೇಕು. ಮ್ಯಾಲೇನೂ ಕ್ಲೀನ್ ಇರಬೇಕು, ಒಳಗಡೆನೂ ಕ್ಲೀನ್ ಇರಬೇಕು. ಒಳಗಡೆ ನಮ್ಮ ಆತ್ಮ ಗಲೀಜಾಗಬಾರ್ದು. ಆತ್ಮ ಗಲೀಜಾಗ್ಬಿಟ್ರೆ ಹೊಟ್ಟೆ ಕಿಚ್ಚು, ಅಹಂಕಾರ, ಆಂಬೋವ, ದುರಾಸೆ, ಅನುಮಾನ ಇದೆಲ್ಲ ಬಂದ್ಬಿಡ್ತಿದೆ. ಅದೆಲ್ಲ ಬಂದ್ಬಿಟ್ರೆ ಮನುಷ್ಯ ಸರ್ವನಾಶ ಆಗಿ ನರಗಾಗಿ ಹೋಗ್ಬಿಡ್ತಾನೆ ಯಾವಾಗಲೂ. ಅದಕ್ಕೆ ಕ್ಲೀನ್ ಆಗಿ ಮಾಡಬೇಕಂದ್ರೆ ದೇವರ ಗ್ರಂಥ ಅರ್ಥನಿಂದ ಕೇಳಬೇಕು. ದೇವನ್ ಹೇಳ್ತಾನೆ, ಯುಅಲ್ಲಿಮುಕುಮುಲ್ ಕಿತಾಬ ವಲ್ ಹಿಕ್ಮಾ. ನನ್ನ ಪರವಾದಿ ದೇವರ ಪುಸ್ತಕ ಓದಿ ಹೇಳ್ತಾರೆ, ದೇವರ ಆಯತ್ಗಳು ಓದಿ ಹೇಳ್ತಾರೆ. ಯುಅಲ್ಲಿಮುಕುಂ ಮಾ ಲಂ ತಕೂನು ತಾಲಮೂನ್. ನೀವು ಆಶ್ಚರ್ಯ ಬಿಟ್ಬಿಡ್ತೀರಾ ಅಂತ ವಿಷಯಗಳು ತಿಳಿಸ್ತಾರೆ. ಫದ್ಕುರೂನಿ ಅದ್ಕುರ್ಕುಂ. ನೀವು ನನ್ನ ಪರಿಚಯ ಮಾಡಿ ಕೊಡ್ತಾ ಇದ್ರೆ, ಓಂ ನಮಃ ಶಿವ ಅಂದ್ರೆ ಸದಾ ಇರೋನು ದೇವನೊಬ್ಬನೇ, ಲಾ ಇಲಾಹ ಇಲ್ಲಲ್ಲ. ನಾನು ನಿಮ್ಮ ಪರಿಚಯ ಮಾಡಿ ಕೊಡ್ತಾ ಇರ್ತೀನಿ. ಅಣ್ಣ ತಮ್ಮಂದರೆ, ಫದ್ಕುರೂನಿ ಅದ್ಕುರ್ಕುಂ ವಷ್ಕುರೂಲಿ ವಲಾ ತಕ್ಫುರೂನ್. ನನ್ನ ನ್ಯಾಮತ್ಗಳಿಗೆ ಶುಕ್ರಿಯಾ ಮಾಡಿದ್ರೆ ನನ್ನ ನ್ಯಾಮತ್ಗಳಿಗೆ ಬೆಳೆಸ್ತೀನಿ, ಅಹಂಕಾರ ಮಾಡಿದ್ರೆ ಕಿತ್ಕೊಳ್ತೀನಿ ಅಂತಾನೆ. ಫದ್ಕುರೂನಿ ಅದ್ಕುರ್ಕುಂ ವಷ್ಕುರೂಲಿ ವಲಾ ತಕ್ಫುರೂನ್. ಯಾ ಅಯ್ಯುಹಲ್ಲದೀನ ಆಮನು, ಸತ್ಯ ವಿಶ್ವಾಸಿಗಳೇ, ನಂಬಿಕೆ ಇಟ್ಟವರು, ನೋಡಲಿಲ್ಲ ಹಾಗೆ ಯಾರು ದೇವರಿಗೆ ಹೆದರ್ತಾರೆ. ವಸ್ತೈನು, ಸಹಾಯ ತಗೊಳ್ಳಿ ದೇವರ ಹತ್ರ. ಬಿಸಬ್ರಿ, ತಾಳ್ಮೆನಿಂದ. ವಸ್ಸಲಾತ್, ತಲೆ ಬುಗ್ಸಿ. ದಿಸ 5 ಸಲ ನಿಮಗೆ ಕರೀತಾ ಇರೋದು ಮಸ್ಜಿದ್ಗೆ, ಮೀಟಿಂಗ್ ಮಾಡೋಗೆ ಅಲ್ಲ, ಬ್ಯಾರೆ ಸಮಾಜಗೆ ಓಡಿಯೋಗೆ ಅಲ್ಲ, ಎಲ್ಲಾರ್ಗೆ ದೇವರ ಪರಿಚಯ ಮಾಡಿ ಕೊಡೋಗೆ, ಎಲ್ಲಾರ್ಗೆ ಸಹಾಯ ಮಾಡಿಸೋದು ಹೇಳ್ಕೊಡೋಗೆ, ಎಲ್ಲಾರ್ಗೆ ಪ್ರೀತಿ ಪ್ರೇಮ ಕರುಣೆ ದಯಾ ಹೇಳ್ಕೊಡೋಗೆ ಇಲ್ಲಿ ಕರೀತಾ ಇರೋದು ಮಸ್ಜಿದ್ನಲ್ಲಿ, ಮೀಟಿಂಗ್ ಮಾಡೋಗೆ ಅಲ್ಲ. ವಸ್ತೈನು ಬಿಸ್ಸಬ್ರಿ ವಸ್ಸಲಾತ್ ಇನ್ನಲ್ಲಾಹ ಮಾ ಸಾಬಿರೀನ್. ತಾಳ್ಮೆನಿಂದ ತಲೆ ಬುಗಿಸ್ತಾ ಇದ್ರೆ ದೇವರ ಮುಂದೆ, ದೇವನು ನಿಮ್ಮ ಜೊತೆನಲ್ಲಿನೇ ಇರ್ತಾನೆ, ನಿಮಗೆ ನೋಡ್ತಾ ಇರ್ತಾನೆ, ನಿಮ್ಮ ಮಾತು ಕೇಳ್ತಾ ಇರ್ತಾನೆ. ವಲಾ ತಖುಲು ಲಿಮೈ ಯುಖ್ತಲು ಫಿ ಸಬೀಲಿಲ್ಲಾಹಿ ಅಮ್ವಾತ್. ಯಾರು ದೇವರ ದಾರಿನಲ್ಲಿ ಸಾಯ್ತಾರೆ, ದೇವರ ಪರಿಚಯ ಮಾಡಿ ಕೊಡ್ತಾ ಕೊಡ್ತಾ ಸಾಯ್ತಾರೆ, ಅವರಿಗೆ ಹೆಣ ಅಂತ ತಿಳಿಬೇಡಿ, ಅವ್ರು ಜೀವಂತ ಇದ್ದಾರೆ. ಯಾರು ದೇವರಕ್ಕೋಸ್ಕರ ಸಾಯ್ತಾರೆ ಅವ್ರು ಜೀವಂತ ಇರ್ತಾರೆ. ಎಲ್ಲಿ? ಪ್ರಪಂಚನಲ್ಲಿ ಅಲ್ಲ, ದೇವರ ಹತ್ರ. ಅವ್ರು ಒಳ್ಳೆ ಆಹಾರ ತಗೊಳ್ತಾ ಇರ್ತಾರೆ. ವಲಾಕಿಲ್ಲ ತಶೂರೂನ್, ನಿಮಗೆ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ, ಯಾವ ರೀತಿ ಆಹಾರ ತಗೊಳ್ತಾರೆ ನಿಮಗೆ ಗೊತ್ತಿಲ್ಲ.
ವಲ ನಬ್ಲು ವನ್ನಕುಂ ಬಿಶೈ ಮಿನಲ್ ಖೌಫ್, ದೇವರು ಭಯ ಕೊಟ್ಟು ಪರೀಕ್ಷೆ ಮಾಡ್ತಾರೆ. ಭಯನಿಂದಾನೇ ಗೊತ್ತಾಗೋದು ಯಾರ ಮೇಲೆ ನಂಬಿಕೆ ಇದೆ, ಇಲ್ಲ ದೇವರ ಮೇಲೆ ನಂಬಿಕೆ ಇದೆ, ಇಲ್ಲ ಮನುಷ್ಯರ ಮೇಲೆ ನಂಬಿಕೆ ಇದೆ. ಭಯ ಬಂದ್ರೇನೆ ಗೊತ್ತಾಗೋದು. ವಲ್ ಜೂಯಿ, ಹೊಟ್ಟೆ ಹಸಿ ಕೊಟ್ಟು ನೋಡ್ತಾರೆ, ಅಂದ್ರೆ ಕಷ್ಟ ಕೊಟ್ಟು ನೋಡ್ತಾರೆ. ನಕ್ಸಿ ಮಿನಲ್ ಅಮ್ವಾಲಿ ವಲ್ ಅನ್ಫುಸಿ ವಸ್ತಮ್ರಾತ್, ಹೆಂಡತಿ ಮಕ್ಕಳಿಗೆ ರೋಗ ಕೊಟ್ಟು ಪರೀಕ್ಷೆ ಮಾಡ್ತಾರೆ, ಸಾವು ಕೊಟ್ಟು ಪರೀಕ್ಷೆ ಮಾಡ್ತಾರೆ. ನಿಮ್ಮ ವ್ಯಾಪಾರನಲ್ಲಿ, ನಿಮ್ಮ ತೋಟದಲ್ಲಿ, ನಿಮ್ಮ ಗದ್ದೆದಲ್ಲಿ ಲಾಸ್ ಮಾಡಿ ನೋಡ್ತಾರೆ. ಅಲ್ಲದೀನ ಇದ ಅಸಾಬತು ಮುಸೀಬಾ, ಎಲ್ಲ ಕಡೆಯಿಂದ ಕಷ್ಟ ಬಂದರೆ, ಲಾಸ್ ಆಗಿದ್ರೆ ಅವ್ರು ಏನು ಹೇಳ್ತಾರೆ? ಖಾಲು ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್, ನಾವು ಅಲ್ಲಾ ಕಡೆಯಿಂದ ಬಂದಿದ್ದೀವಿ, ನಾವು ಅಲ್ಲಾ ಕಡೆನೇ ಹೋಗಿ ಸೇರಬೇಕಿರೋದು. ಹಂಗೆ ಹೇಳಿ ಅವರು ನಂಬಿಕೆಗೆ ಕೆಡಿಸ್ಕೊಡೋದಿಲ್ಲ. ತೋಹಿದ್ ಮತ್ತು ಸುನ್ನತ್ ಮೇಲೆ ಮಜಬೂತ್ ಇರ್ತಾರೆ, ಶಿರಿಕ್ ಮಾಡೋದಿಲ್ಲ, ಅವ್ರು ಬಿದಾತ್ ಮಾಡೋದಿಲ್ಲ, ಸುನ್ನತ್ ಮೇಲೆ ಕಾಯಿಮ್ ಇರ್ತಾರೆ. ಅದಕ್ಕೆ ಕವಿ ಹೇಳ್ತಾನೆ, ಅಹಲೆ ಸುನ್ನತ್ ಪೆ ಚಲ್ ಜಾ ಮೇರೆ ಭಾಯಿ ಬೇಧಡಕ್, ಸೀದಾ ಜನ್ನತ್ ಕೋ ಜಾತಿ ಹೇ ಸಡಕ್. ಗೊತ್ತಾಗ್ಬಿಟ್ರೆ ಇದು ನಬಿ ಸುನ್ನತ್ ಅಂತ ಫೌರನ್ ಅಮಲ್ ಮಾಡು, ಸ್ವರ್ಗನಲ್ಲಿ ರಾಜ ಆಗಿ ಹೋಗ್ತೀಯ. ಅಣ್ಣ ತಮ್ಮಂದ್ರೆ, ಅದಕ್ಕೆ ದೇವನು ಹೇಳ್ತಾನೆ, ಉಲಾಯಿಕಾ ಅಲೇಹಿಂ ಸಲ್ವಾತು ಮಿ ರಬ್ಬಿಹಿಂ ವ ರಹಮ ವ ಉಲಾಯಿಕಾ ಹುಮುಲ್ ಮುಹ್ತದೂನ್. ಪರೀಕ್ಷೆ ಆಗಿದ್ಮೇಲೆ ಅವನಿಗೆ ತಿರ್ಗಾ ಎಲ್ಲ ಕಡೆಯಿಂದ ನಮ್ಮ ಕರುಣೆ ಬಾಕ್ಲು ತೆಗಿಬಿಡ್ತೀವಿ ನಾವು. ಇಲ್ಲಿನೂ ಅವನಿಗೆ ಸಂತೋಷ ಕೊಟ್ಬಿಡ್ತೀವಿ. ಸತ್ತಿದ ಮೇಲೆ ಸ್ವರ್ಗನಲ್ಲಿ ರಾಜ ಮಾಡಿ ಕಳಿಸ್ಬಿಡ್ತೀವಿ. ಸ್ವರ್ಗಾಗಿ ಹೋಗ್ಬಿಟ್ರೆ ತಿರ್ಗಾ ಅಲ್ಲಿ ಮುತ್ಕ ಆಗೋದಿಲ್ಲ, ಅಲ್ಲಿ ಸಾವು ಇಲ್ಲ, ಅಲ್ಲಿ ಗಡ್ಡ ಟೊಪ್ಪಿ ನಮಾಜು ರೋಜಾ ಉಪವಾಸ ಏನಿಲ್ಲ. ಅಲ್ಲಿ ರಾಜ ಆಗಿ 70 ಊರುಗಳಿಗೆ ಕೊಡ್ತಾನೆ ದೇವರನ್ನು ಸೇವೆ ಮಾಡೋಗೆ. 70 ಅಡಿಯಾಗಿ ಇರ್ತಾನೆ, 10 ಲೆಕ್ಕ ತಿಂತಾನೆ, ಏನು ಆಸೆ ಮಾಡ್ತಾನೆ ಅದು ತಿಂತಾನೆ. ಅಲ್ಲಿ 1 ಮಾಡಂಗಿಲ್ಲ, 2 ಮಾಡಂಗಿಲ್ಲ, ಡಕಾರ್ ಗುಳಿದ್ರೆ ಹದಮ್ ಅಂತ ಬಾಳ್ ಸಿಗ್ಬೇಕಂದ್ರೆ ಅಣ್ಣ ತಮ್ಮಂದರೆ ಇಲ್ಲಿ ದೇವರ ಗುಲಾಮ ಆಗಿ ಬಾಳ್ಬೇಕು. ಈ ಮನೆ ಸುಮ್ಮನೆ, ಸತ್ತಿದ ಮೇಲೆ ಸ್ವಂತ ಮನೆ. ಇದು ಬಾಡಿಗೆ ಮನೆ, ಸ್ವಂತ ಮನೆ. ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕೊಟ್ಟಿರಬೇಕು. ಬಾಡಿಗೆ ಏನು ನೋಡಲಿಲ್ಲ, ಹಾಗೆ ದೇವರಿಗೆ ಹೆದರಬೇಕು. ದೇವರು ಮಾಡಿರೋದು ಮನುಷ್ಯರಿಗೆ ಪ್ರೀತಿಯಿಂದ ನೋಡಬೇಕು. ವಿಷ ಕಣ್ಣಿಂದ ಯಾರಿಗೂ ನೋಡಬಾರ್ದು, ವಿಷ ನಾಲ್ಗೆನಿಂದ ಯಾರಿಗೂ ಮಾತಾಡಬಾರ್ದು, ಸುಚ್ಚಂಗೆ ಯಾರಿಗೂ ಮಾತಾಡಬಾರ್ದು, ಅನ್ಯಾಯ ಯಾರಿಗೂ ಹೊಡಿಬಾರ್ದು, ಅನ್ಯಾಯ ಯಾರ ಹಣವನ್ನು ಕಿತ್ಕೊಂಡು ತಿನ್ನಬಾರ್ದು. ಅಣ್ಣ ತಮ್ಮಂದರೆ, ಈ ಮನೆ ಬಾಡಿಗೆ ಆ ದೇವರ ಭಯಗೆ ಮನಸ್ಸಿನಲ್ಲಿ ಇಡಬೇಕು, ಆ ದೇವರ ಪ್ರೀತಿಗೆ ಮನಸ್ಸಿನಲ್ಲಿ ಇಡಬೇಕು, ಅವನಿಗೆ ನೋಡೋಗೆ ಆಸೆ ಕಣ್ಣಲ್ಲಿ ಇಡಬೇಕು. ಅಣ್ಣ ತಮ್ಮಂದರೆ, ಸತ್ತೋಗ್ಬಿಟ್ರೆ ಆ ದೇವರಿಗೆ ನೋಡಿಕೊಂಡು ಮಾತಾಡಿಕೊಂಡು ಸ್ವರ್ಗನಲ್ಲಿ ರಾಜ ಆಗಿ ಹೋಗ್ಬೋದು. ಇಲ್ಲ ನಂಬಿಕೆ ದ್ರೋಹಿಯಾಗಿ ಸತ್ರೆ, ಮುನಾಫಿಕ್ ಆಗಿ ಸತ್ರೆ ಯಾವಾಗಲೂ ನರಗ, ಸ್ವರ್ಗ ಸಿಕ್ಕೋದಿಲ್ಲ. ಅವನು ಯಾವುದನ ಸಮಾಜ ಇರಲಿ, ಅವನು ಯಾವುದನ ಭಾಷೆ ಇರಲಿ, ಅವನ ಹೆಸರು ಏನನ್ನ ಇರಲಿ, ಅಬ್ದುಲ್ಲಾ ಅಬ್ದುಲ್ ರೆಹಮಾನ್ ಏನನ್ನ ಹೆಸರಿರಲಿ, ನಂಬಿಕೆ ದ್ರೋಹಿಯಾಗಿ ಸುತ್ತೋಗ್ಬಿಟ್ರೆ, ಖುರಾನ್ ಮತ್ತು ಸಹಿ ಹದೀಸ್ಗೆ ಇನ್ಕಾರ ಮಾಡಿ ಸುತ್ತೋಗ್ಬಿಟ್ರೆ ಡೈರೆಕ್ಟ್ ನರಗಾಗಿ ಹೋಗ್ತಾನೆ. ಇದೇ ಪರೀಕ್ಷೆ ಜಾಗ ಇದು. ಅಣ್ಣ ತಮ್ಮಂದರೆ, ಇನ್ನೂ ಕಲಿಬೇಕು ತಿಳಿಬೇಕಂದ್ರೆ ಸಾಯಂಕಾಲ 7:15 ಗಂಟೆನಿಂದ 9:15 ಗಂಟೆವರೆಗೂ 3 ನಿಮಿಷ ಸಮಯ ಇರ್ತಿದೆ. ಯಾವ ಗಿಡಮೂಲಿಕ ತಿಂದರೆ ರೋಗ ಬರೋದಿಲ್ಲ ಹೇಳ್ಕೊಡ್ತಾ ಇರ್ತೀನಿ. ರಿಕಾರ್ಡಿಂಗ್ನಿಂದ ಫೋನ್ ಮಾಡಿ ತಿಳುವಳಿಕೆ ಮಾಡ್ಕೊಳ್ಳಿ. ಅಣ್ಣ ತಮ್ಮಂದರೆ, ಇದು ಕರ್ಜೀರಿಗೆ ಕಷಾಯ, ಎಲ್ಲ ರೋಗಕ್ಕೆ ಸಹಾಯ. ಇದು ನನ್ನ ಹತ್ರನೇ ಸಿಕ್ಕೋದು. ನನಗೆ ಸಿಗಬೇಕಂದ್ರೆ 1 ತಾರೀಕಿನಿಂದ 20 ತಾರೀಕುವರೆಗೂ ಇರ್ತೀನಿ ಶಿವಮೊಗ್ಗನಲ್ಲಿ. ಕರ್ನಾಟಕ, ಶಿವಮೊಗ್ಗ, RML ನಗರ್, ಮಸ್ಜಿದ್ ಫುರ್ಖಾನ್ ಮುಂದೆ ಬಂದು ತಿಳುವಳಿಕೆ ಮಾಡ್ಕೊಂಡು ಹೋಗಿ. ಇದಕ್ಕೆ ಶೇರ್ ಮಾಡಿ. ಇದಕ್ಕೆ ಎಷ್ಟು ಶೇರ್ ಮಾಡ್ತೀರಾ ದೇವರ ಕರುಣೆಯಲ್ಲಿ ಇರ್ತೀರಾ. ಇದು ಒಳ್ಳೆ ಜನನೂ ಕುಡಿಬೋದು, ರೋಗ ಹಿಡಿಯೋದಿಲ್ಲ. 4 ದಿವಸ ಕುಡಿಬೇಕು, 4 ದಿವಸ ಬಿಡಬೇಕು. ರೋಗ ಇರೋವರು ಕುಡಿಬೋದು. ಸಲಾಮ್ ಅಲೈಕುಂ ರಹಮತುಲ್ಲಾಹಿ ಬರ್ಕಾತು.